ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವರ್ಧಾ ಎಂ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇದು ನನ್ನ ಕೊನೆಯ ವಿಡಿಯೋ ಆಗಿರುತ್ತೆ, ಈ ವರ್ಷದ ಕೊನೆಯ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಜೋಡಿ ಮಾತಾಡಬೇಕು, ನನ್ನ ಯೂಟ್ಯೂಬ್ ಜರ್ನಿನ ಶೇರ್ ಮಾಡ್ಕೋಬೇಕು. ಒಂದು ವರ್ಷದಲ್ಲಿ ಏನೇನೆಲ್ಲ ಕಲಿತೆ, ಹಾಗೆ ಎಷ್ಟು ಅರ್ನ್ ಮಾಡಿದೆ ಯೂಟ್ಯೂಬಿಂದ ಆಯಿತು ಮತ್ತು ನನ್ನ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಂದ ಆಯಿತು ಅಂಥೇಳಿ ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕು ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಲಾಸ್ಟ್ ವಿಡಿಯೋ, ಡಿಸೆಂಬರ್ 31 ಅಲ್ವಾ, ಹಾಗಾಗಿ ಈ ವರ್ಷದ ಕೊನೆಯ ವಿಡಿಯೋ. ಮತ್ತು ಮುಂದೆ ಬರೋ ನ್ಯೂ ಇಯರ್ನ ಒಂದು ಸ್ವಲ್ಪ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು 2025ಅಲ್ಲಿ ಏನೇನೆಲ್ಲ ಕಲಿತೆ, ಎಷ್ಟು ಅರ್ನ್ ಮಾಡಿದೆ, ಯಾವ ಥರ ಮ್ಯಾನಿಫೆಸ್ಟ್ ಮಾಡಿದೆ, ಮತ್ತು ಯೂಟ್ಯೂಬ್ ಜರ್ನಿ ನನಗೆ ಯಾವ ಥರ ಹೆಲ್ಪ್ ಮಾಡ್ತು, ಮತ್ತು ಯೂಟ್ಯೂಬಲ್ಲಿ ಏನೇನೆಲ್ಲ ಕಲಿತೆ, ಮತ್ತು ಯಾವ ಥರ ಎಲ್ಲ ವಿಡಿಯೋಸ್ ಮಾಡಿದೆ ಅಂತೇಳಿ ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ದಿಸ್ ಈಸ್ ಮೈ ಲಾಸ್ಟ್ 2025 ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಲಿಸ್ಟ್ ಕೂಡ ಮಾಡ್ಕೊಬಂದಿದ್ದೀನಿ, ಏನೇನೆಲ್ಲ ಕವರ್ ಮಾಡ್ಕೋಬೇಕು ಈ ವಿಡಿಯೋದಲ್ಲಿ ಅಂಥೇಳಿ. ಸೊ ಹಾಗಾಗಿ ಫಸ್ಟಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಎಲ್ಲರಿಗೂ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರಿ. ಇಷ್ಟು ದಿನ ನನಗೆ ಯಾವ ಥರ ಸಪೋರ್ಟ್ ಮಾಡ್ಕೊತಾ ಬಂದಿರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೆಕ್ಸ್ಟ್ ಬರೋ 2026ಗೂ ನನಗೆ ಇದೇ ಥರನೇ ಸಪೋರ್ಟ್ ಕೊಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಇರೋದು ಮ್ಯಾನಿಫೆಸ್ಟ್. ಸೊ ನಾನು ಯಾವ ಥರ ಮ್ಯಾನಿಫೆಸ್ಟ್ ಮಾಡ್ಕೊಂಡೆ ಅಂತಂದರೆ, ಸ್ಟಾರ್ಟಿಂಗ್ ನನಗೆ ಯಾವ ಥರನೂ ಅಂದ್ಕೊಂಡಿದ್ದಿಲ್ಲ. ನಾನು ಜಸ್ಟ್ ಹಂಗೆ ಎಲ್ಲರೂ ಯೂಟ್ಯೂಬ್ ಯಾವ ಥರ ಸ್ಟಾರ್ಟ್ ಮಾಡ್ತಾರೆ ನೋಡಿ ಹಾಗೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡಿದ್ದು. ನಾನು ಡಿಸೆಂಬರ್ 23ಗೆ ನಾನು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದು. ಫಸ್ಟ್ ವಿಡಿಯೋ ನಾನು ಡಿಸೆಂಬರ್ 23ಗೆ. ಸೊ ಹಂಗಾಗಿ ಇವಾಗೆ 1 ಇಯರ್ ಕಂಪ್ಲೀಟ್ ಆಯಿತು, ನಾನು ಕಂಟಿನ್ಯೂ ವಿಡಿಯೋ ಹಾಕ್ಕೊತಾ ಬಂದಿದ್ದೀನಿ. ಸೊ ನಂಗೆ ಲಾಸ್ಟ್ ಸ್ಟಾರ್ಟಿಂಗ್ ಯಾವ ಥರನೇ ಹೋಪ್ಸ್ ಇದ್ದಿಲ್ಲ, ಜಸ್ಟ್ ಹಂಗೆ ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತಲೇ ಇದ್ದಿದ್ದು. ಬರ್ತಾ ಯಾವ ಥರ ಆಯಿತು ಅಂತಂದರೆ, ನನಗೆ ಅದೇ ಹಾಬಿ ಆ ಥರ ಆಗಿಬಿಡ್ತು. ಸೊ ನಾವು ವಿಡಿಯೋ ಮಾಡಲೇಬೇಕು ಅಂತೇಳಿ ಅಂದ್ಕೊಂಡ್ಬಿಟ್ಟೆ, ಮತ್ತು ಏನಾದರೂ ಒಂದು ಸಾಧಿಸಲೇಬೇಕು ಯೂಟ್ಯೂಬಿಂದ ಅಂಥೇಳಿ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಮ್ಯಾನಿಫೆಸ್ಟ್ ಕೂಡ ಮಾಡಿದೆ. ಬರ್ತಾ ಎಂಡಿಗೆ ಯಾವ ಥರ ಅನಿಸ್ಬಿಡ್ತಂದರೆ, ಈ ವರ್ಷ ಹೆಂಗಾದರೂ ನಾವು 1K ಸಬ್ಸ್ಕ್ರೈಬರ್ಸ್ ಮಾಡಿಕೊಳ್ಳೇಬೇಕು ಅಂತೇಳಿ ಮ್ಯಾನಿಫೆಸ್ಟ್ ಮಾಡಿಕೊಂಡೆ. ಫೈನಲಿ ಅದು ಡಿಸೆಂಬರ್ 19ಗೆ ನಾನು 1K ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ 1 ವರ್ಷದೊಳಗೆ ನಾನು 1K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಕೂಡ ಮಾಡಿದೆ ಯೂಟ್ಯೂಬಲ್ಲಿ. ಸೊ ಯಾರಿಗೆಲ್ಲ ಗೊತ್ತಿರುತ್ತೆ 1K ಅಂದರೆ ಇಷ್ಟು ಕಡಿಮೆಗೆ ಇಷ್ಟೆಲ್ಲ ಖುಷಿ ಪಡ್ತಾಳೆ ಅನ್ಕೋಬಾರ್ದು, ಬಟ್ ಯಾರೆಲ್ಲ ಸ್ಟ್ರಗಲ್ ಪಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ 1K ಅರ್ನ್ ಮಾಡೋದಕ್ಕೆ ಅಂತೇಳಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ಹೇಳ್ತಾ ಇರೋದು. ಸೊ 1K ಈಸ್ ನಾಟ್ ಅ ಸ್ಮಾಲ್ ಥಿಂಗ್. ಯಾಕಂದರೆ 1K ಅರ್ನ್ ಮಾಡಬೇಕಂದ್ರೆ ಎಷ್ಟು ಕಷ್ಟಪಡಬೇಕು, ಅದು 1 ವರ್ಷಕ್ಕೆ ಆಯಿತು ನಂದು. ಯಾಕಂದರೆ ನಾವು ಯಾವುದು ಬ್ಯಾಕ್ಗ್ರೌಂಡ್, ನಾವು ಏನು ಇನ್ಫ್ಲೂಯೆನ್ಸರ್ ಅಲ್ಲ, ಮತ್ತು ಯಾವುದೇ ಆ್ಯಕ್ಟರ್ ಕೂಡ ಅಲ್ಲ, ಜಸ್ಟ್ ನಾರ್ಮಲ್ ಪೀಪಲ್. ನಮ್ಮ ವೀಡಿಯೋಸ್ನ ಇಷ್ಟಪಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದಾರೆ ಅಂತಂದರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಅಂತ ಹೇಳ್ಬೋದು. ಸೊ ಹಂಗಾಗಿ 1K ಇದು ನನಗೆ ಬಿಗ್ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ಗೆ, ಥ್ಯಾಂಕ್ ಯು ಸೋ ಮಚ್. ಈ ಥರ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದು 1K ಆಗಲೇಬೇಕು ನಾನು ಯೂಟ್ಯೂಬಲ್ಲಿ 1 ವರ್ಷದೊಳಗೆ ಅಂತೇಳಿ ಅಂದ್ಕೊಂಡಿದ್ದೆ. ಸೊ ಫೈನಲಿ ಇಟ್ಸ್ ಡನ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬರೋ 2026ಗೂ ನಾನು ಇದೇ ಥರನೇ ಮ್ಯಾನಿಫೆಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ. ಯಾವ ಥರ ಅಂಥೇಳಿ ನಾನು ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಯಾವ ಥರ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು, ಮತ್ತು ಅದರಲ್ಲಿಂದ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು ಸದ್ಯಕ್ಕೆ ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ಇದು ಲಾಂಗ್ ವಿಡಿಯೋ ಆಗುತ್ತೆ, ನಾನು ಇನ್ನೂ ಕವರ್ ಮಾಡಬೇಕು ಹಾಗಾಗಿ. ಸೊ ನೆಕ್ಸ್ಟ್ ಜರ್ನಿ ಆನ್ ಯೂಟ್ಯೂಬ್. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಜರ್ನಿ ಆನ್ ಯೂಟ್ಯೂಬ್. ನಾನು ಸ್ಟಾರ್ಟಿಂಗ್ ಡಿಸೆಂಬರ್ 23ಗೆ ನಾನು ಇಂಟ್ರೊಡಕ್ಷನ್ ವಿಡಿಯೋ ಹಾಕಿದ್ದೆ ನಾನು ಯೂಟ್ಯೂಬಲ್ಲಿ. ಸೊ ಅವಾಗಂದ್ರೆ ನಾನು ಆ ವಿಡಿಯೋನ ಇವಾಗ ನೋಡ್ತಾ ಇದ್ರೆ ಒಂದು ಸ್ವಲ್ಪ ನಗು ಕೂಡ ಬರುತ್ತೆ. ಯಾಕಂದರೆ ಏನು ಗೊತ್ತಿದ್ರಿ, ಈ ಥರ ಫ್ಲೋ ಅಂತೂ ಇದ್ದಿದ್ದಿಲ್ಲ ನನಗೆ ಯೂಟ್ಯೂಬಲ್ಲಿ, ಈ ಥರ ಮಾತಾಡಬೇಕು ಅಂಥೇಳಿ ಏನೂ ಗೊತ್ತನೇ ಇದ್ದಿಲ್ಲ. ಎಷ್ಟು ಸ್ಲೋ ಆಗಿ ಮಾತಾಡಿದ್ದೀನಿ, ಮತ್ತು ಯಾವ ಥರ ಏನು ಹೇಳಬೇಕು ಈ ವಿಡಿಯೋ ಮುಂದೆ ಕೂತ್ಕೊಂಡು ಅಂಥೇಳಿ ಫಸ್ಟ್ ಟೈಮ್ ನಾನು ಅದನ್ನ ವಿಡಿಯೋ ಮಾಡಿದ್ದು. ಇವಾಗ ಅದನ್ನು ನೋಡಿದರೆ ನಗು ಕೂಡ ಬರುತ್ತೆ, ಬಟ್ ಅದು ನನಗೆ ಏನು ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಅವಾಗ ಯಾರಿಗಾದರೂ ಒಂದು ಸ್ವಲ್ಪ ಹಿಂಜರಿಕೆ ಇರುತ್ತೆ, ಯಾವ ಥರ ವಿಡಿಯೋ ಮಾಡಬೇಕು, ಎಲ್ಲರೂ ನೋಡ್ತಾರೆ ವಿಡಿಯೋಸ್ನ, ಆ ಥರ ಭಯ ಕೂಡ ಇತ್ತು ನನಗೆ. ಬಟ್ ಫೈನಲಿ 2025 ಎಂಡ್ ಡಿಸೆಂಬರ್ 31ಗೆ ಯಾವ ಥರ ಆಗಿತ್ತು ಯಾರಾದರೂ ನೋಡ್ಕೊಳ್ಳಿ. ಯಾಕಂದ್ರೆ ನಾವು ವಿಡಿಯೋ ಮಾಡೋದೇ ಎಲ್ಲರೂ ನೋಡಲಿ ಅಂತಲೇ ಅಲ್ವಾ. ನಾವು ಯಾವ ಥರ ನನ್ನ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು, ಮತ್ತು ನನ್ನ ವಿಡಿಯೋಸಿಂದ ಎಲ್ಲರಿಗೂ ಯೂಸ್ಫುಲ್ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಮಾಡಿದ್ದು. ಸೊ ಫೈನಲಿ ಇಟ್ಸ್ ಡನ್ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ಟಾರ್ಟಿಂಗ್ ನಾನು ವಿಡಿಯೋ ಹಾಕಿದಾಗೆ ಅದನ್ನ ಕಾನ್ಫಿಡೆನ್ಸಿಗೂ ಈ ಕಾನ್ಫಿಡೆನ್ಸಿಗೂ ತುಂಬಾ ವ್ಯತ್ಯಾಸ ಇದೆ. ಇಷ್ಟೆಲ್ಲ ನನಗೆ ಯೂಟ್ಯೂಬ್ ಕೊಟ್ಟಿದ್ದು ಇಷ್ಟು ಕಾನ್ಫಿಡೆನ್ಸ್ನ ಅಂತಲೇ ಹೇಳ್ಬೋದು ವಿಡಿಯೋ ಮಾಡೋದ್ರಿಂದ, ಕ್ಯಾಮ್ರಾ
ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಫೇಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ರೀಟೇಕ್ ಮಾಡ್ತಾನೇ ಇರ್ತಿದ್ದೆ. ಒಂದು ವಿಡಿಯೋ ಕರೆಕ್ಟಾಗಿ ಬರಬೇಕು ಅಂದರೆ ಒಂದು 4-5 ಸತಿ ರೀಟೇಕ್ ತೊಗೊತಿದ್ದೆ ನಾನು. ಬಟ್ ಇವಾಗ ಕಂಟಿನ್ಯೂಯಸ್ ನಿಮ್ಮ ಜೋಡಿ ಮಾತಾಡ್ತಾ ಇದ್ದೀನಿ ಅಂದರೆ ಇದು ನನ್ನ ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ಫ್ಲೋ ಆಗಿ ಕಂಟಿನ್ಯೂಸ್ ಮಾತಾಡ್ತಾ ಇದ್ದೀನಿ, ಏನೂ ಬರ್ಕೊಳ್ಳಾರ್ದೆ ಮತ್ತು ಏನೂ ಮಾತಾಡಲಾರ್ದೆ ನನ್ನ ಮನಸ್ಸಿಂದ ಏನು ಬರುತ್ತೆ ನೋಡಿ ಆ ಥರ ಮಾತು ನಿಮ್ಮ ಜೋಡಿ ಶೇರ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ನನಗೆ ನನ್ನ ವೀಡಿಯೋಸ್ ಮಾಡೋದೇ ಒಂದು ಏನು ಅಂತಲೇ ಹೇಳ್ಬೋದು, ಧೈರ್ಯ ಕೊಟ್ಟಿದ್ದಂತಲೇ ಹೇಳ್ಬೋದು ಯೂಟ್ಯೂಬು. ಸೊ ನೆಕ್ಸ್ಟು ಯೂಟ್ಯೂಬ್ ಜರ್ನಿ ಅಂತಂದರೆ ಇದು ಫಸ್ಟ್ ವಿಡಿಯೋ 23ಗೆ ಹಾಕಿದ್ದು ನಾನು. ಅದು ಬರ್ಬರ್ತೀನಿ ನಂಗೆ ಕಂಟಿನ್ಯೂಯಸ್ ವಿಡಿಯೋಸ್ ಶೇರ್ ಮಾಡ್ಕೊತಾನೆ ಬಂದಿದ್ದೀನಿ. ವ್ಯೂಸು ಜಾಸ್ತಿ ಆಗಿದ್ದಾವೆ, ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಗೇನ್ ಆಗಿದ್ದಾರೆ. ಸೊ ತುಂಬಾ ಹೆಲ್ಪ್ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನೂ ಬರೋ ವೀಡಿಯೋಸ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಕೂಡ ಇರುತ್ತೆ. ಸೊ ಹಂಗಾಗಿ ಅವೆಲ್ಲ ವೀಡಿಯೋಸ್ ನೀವು ಮಿಸ್ ಮಾಡ್ಕೋಬಾರ್ದು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ 2025 ಅಂತೂ ತುಂಬಾ ಪಾಠ ಕಲಿಸಿದೆ, ನಗಿಸಿದೆ, ಅಳಿಸಿದೆ, ಅರ್ನ್ ಕೂಡ ಮಾಡಿಸಿದೆ ನನ್ನ 2025ಅಲ್ಲಿ. ಯಾಕಂದರೆ ಎಲ್ಲರೂ ಹೇಳ್ತಾಯಿದ್ರು ಏದಕ್ಕೆ ವಿಡಿಯೋ ಮಾಡ್ತೀಯ, ಏದಕ್ಕೆ ವಿಡಿಯೋ ಮಾಡೋದ್ರಿಂದ ಏನು ಸಿಗುತ್ತೆ ಅಂಥೇಳಿ ಅನ್ಬೋದು. ವಿಡಿಯೋ ಮಾಡೋದ್ರಿಂದ ನನಗೆ ಧೈರ್ಯ ಸಿಕ್ತು, ನೆಕ್ಸ್ಟ್ ಮನಿ ಸಿಕ್ತು, ದೆನ್ ಕಾನ್ಫಿಡೆನ್ಸ್ ಬಿಲ್ಟ್ ಆಯಿತು, ಹಾಗೆ ನೆಕ್ಸ್ಟು ಇಂಡಿಪೆಂಡೆಂಟಾಗಿ ಯಾವ ಥರ ಇರಬೇಕು ಅನ್ನೋದೆಲ್ಲ ಕಲಿಸ್ತು ನನಗೆ ಯೂಟ್ಯೂಬು. ಇಟ್ಸ್ ನಾಟ್ ಅ ಈಸಿ ಥಿಂಗ್. ಈ ಥರ ಮಾತಾಡಬೇಕು ಅಂತಂದರೆ ಯಾರೂ ಹೇಳ್ಕೊಡೋದಿಲ್ಲ, ನಾವಾಗಲೇ ಫಸ್ಟ್ ಸ್ಟೆಪ್ ಇಡಲೇಬೇಕು. ಸೊ ಹಂಗಾಗಿ ನಾ ಫಸ್ಟ್ ಸ್ಟೆಪ್ ಇಟ್ಟಿದ್ರಿಂದನೇ 2025 ಇಷ್ಟು ಕಾನ್ಫಿಡೆಂಟಾಗಿ ನನಗೆ ಬಿಲ್ಟ್ ಮಾಡಿತ್ತು ಅಂತಲೇ ಹೇಳ್ಬೋದು ಯೂಟ್ಯೂಬ್ ನನಗೆ. ಸೊ ಥ್ಯಾಂಕ್ ಯು ಯೂಟ್ಯೂಬ್ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಕೂಡ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಲ್ವಾ. ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಅರ್ನ್ ಆನ್ 2025. ಸೊ ನಾನು ಇಷ್ಟು ದಿನ ಇಲ್ಲಿವರೆಗೂ 2025ಅಲ್ಲಿ ಅರ್ನ್ ಮಾಡಿದ್ದು, ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ಏನು ಯಾರೂ ಅರ್ನ್ ಮಾಡೋದಿಲ್ಲ. ಎಟ್ ಅ ಪಾಯಿಂಟ್ ಐ ಥಿಂಕ್ 7 ಮಂತ್ಸ್ ಕಂಪ್ಲೀಟ್ ಆಯಿತು ನಂದು ಯೂಟ್ಯೂಬ್. ಆ ಟೈಮಲ್ಲಿ ನಾನು ಅರ್ನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅಷ್ಟು ಅರ್ನ್ ಮಾಡಿದ್ದ ಅಮೌಂಟ್ ಇದು. ಸೊ ಎಷ್ಟಿದೆ ಅಂತೇಳಿ ರಿವೀಲ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ಫಾಲ್ಸಿಗೆ ವಿರುದ್ಧ ಆಗುತ್ತೆ. ಜಸ್ಟ್ ಹಾಗೆ ತೋರಿಸ್ಬಿಡ್ತೀನಿ ನಿಮಗೆ. ಸೊ ಇಷ್ಟು, ಒಂದು ಸೆಕೆಂಡು. ಸೊ ನೋಡ್ಬೋದು ನನ್ನ 2025ಅಲ್ಲಿ ನಾನು ಅರ್ನ್ ಮಾಡಿದ ಅಮೌಂಟ್, ಜಸ್ಟ್ ಇದು 3 ಮಂತ್ಸಿಂದ ಅರ್ನ್ ಇದು. ಆ್ಯಕ್ಚುಲಿ ಇಷ್ಟು ಕಡಿಮೆನಾ ಅಂತ ಅನ್ನಿಸ್ಬೋದು, ಬಟ್ ದಿಸ್ ಈಸ್ ಮೈ ಸ್ಮಾಲ್ ಸ್ಟೆಪ್ ಅಂತಲೇ ಹೇಳ್ಬೋದು. ಇದು ಜಸ್ಟ್ ಅ ಬಿಗಿನಿಂಗ್. ನೆಕ್ಸ್ಟ್ 2026ಅಲ್ಲಿ ಎಷ್ಟು ಕಮ್ಬ್ಯಾಕ್ ಆಗಿ ಬರ್ತೀನಿ ಅಂತ ಹೇಳಿ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸಲ್ಲಿ ತೋರಿಸ್ತೀನಿ. ಸೊ ಎಷ್ಟಿದೆ ಅಂತ ಹೇಳಿ ಇದು ಪಾಲಿಸಿಗೆ ವಿರುದ್ಧ, ಸೊ ಹಾಗಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇಷ್ಟಂತೂ ಅರ್ನ್ ಮಾಡಿದ್ದೀನಿ ನನ್ನ 2025ಅಲ್ಲಿ. ಸೊ ಇವು ವಿಡಿಯೋಸ್ ಮಾಡೋದ್ರಿಂದ ಏನೆಲ್ಲ ಬರುತ್ತೆ, ವಿಡಿಯೋಸ್ ಮಾಡೋದ್ರಿಂದ ಏನು ಸಿಗುತ್ತೆ ನಿನಗೆ ಅನ್ನೋರಿಗೆಲ್ಲ ಈ ವಿಡಿಯೋಸ್ ಸಾಕ್ಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು, ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟು ಅರ್ನ್ ಮಾಡೋದಕ್ಕೆ ಸಾಧ್ಯ ಆಯಿತು ನನಗೆ 2025ಅಲ್ಲಿ. ಸೊ ಹಾಗೆ ನನ್ನ ಯೂಟ್ಯೂಬ್ ಜರ್ನಿ ಇಷ್ಟು ಸಿಂಪಲ್ ಆಗಿದ್ದಿಲ್ಲ, ಈಸಿ ಕೂಡ ಆಗಿದ್ದಿಲ್ಲ. ಯಾಕಂದರೆ ಅಷ್ಟು ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಾ ಇದ್ದೆ ನಾನು. ಮತ್ತು ಏನು ಹೇಳ್ಬೋದು ಅಂತಂದರೆ ಯೂಟ್ಯೂಬ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನೀವು ಅರ್ನ್ ಮಾಡ್ಬೋದು. ಹಾಗೆ ನಾನು ಬೇರೆ ಬೇರೆ ವಿಡಿಯೋಸ್ ಹಾಕ್ತಾ ಇದ್ದೀನಿ ನೋಡಿ. ಇದು ಆಲ್ಮೋಸ್ಟ್ ಇದು ನಾನು ಮೀಶೋದಿಂದ ಅರ್ನ್ ಮಾಡಿದ್ದು. ಯಾಕಂತ ಇನ್ನೂ ಯೂಟ್ಯೂಬಿಂದ ಅರ್ನ್ ಮಾಡಿಲ್ಲ ನಾನು, ಬಟ್ ಯೂಟ್ಯೂಬ್ ಇದು ಏನು ಬೇಸ್ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಇಲ್ಲ ಅಂತಂದರೆ ಇದನ್ನ ಅರ್ನ್ ಮಾಡಲಿಕ್ಕೆ ಆಗಿದ್ದಿಲ್ಲ. ಹಾಗೆ ಯೂಟ್ಯೂಬಿಂದ ಆಯಿತು, ಮತ್ತು ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅದರಲ್ಲಿಂದ ಕೂಡ ಅರ್ನ್ ಮಾಡಿದ್ದಿದು. ಸೊ ಅವು ಬೇಸ್ ಆಗಿ ವರ್ಕ್ ಮಾಡಿದ್ದಾವೆ ಸೋಷಿಯಲ್ ಮೀಡಿಯಾ. ಬಟ್ ಮೇನ್ ಕಾರಣ ಅಂದರೆ ನನಗೆ ಮೀಶೋದಿಂದ ಅರ್ನ್ ಮಾಡಿದ್ದಿದೆ ಇಷ್ಟು ಅಮೌಂಟು. ಸೊ 2025ಅಲ್ಲಿ 3 ಮಂತ್ಸ್ ಅರ್ನಿಂಗ್ ಇದು ನಂದು. ಸೊ ಇದು ಸ್ಮಾಲ್ ಅಮೌಂಟ್ ಇರ್ಬೋದು, ನೆಕ್ಸ್ಟ್ ಬಿಗ್ ಆಗಿ ಕನ್ವರ್ಟ್ ಕೂಡ ಆಗುತ್ತೆ. ಸೊ ಐ ಹೋಪ್ ಅಂತಲೇ ಹೇಳ್ಬೋದು. ಸೊ ಇಷ್ಟೇ ಆಗಿತ್ತು ನನ್ನ ಯೂಟ್ಯೂಬ್ ಜರ್ನಿ. ಸೊ 2025ಅಲ್ಲಿ ನಾನು ಯಾವುದೇ ಹೋಪ್ ಇಲ್ಲದೆ ಸ್ಟಾರ್ಟ್ ಮಾಡಿದ್ದು ನಾನು. ಯಾಕಂದರೆ ಏನು ಏಮ್ ಕೂಡ ಇದ್ದಿದ್ದಿಲ್ಲ, ಎಲ್ಲರೂ ಮಾಡ್ತಾರೆ ವಿಡಿಯೋ ಅನ್ನೋ ಕಾರಣಕ್ಕೆ ನಾನು ಕೂಡ ಸ್ಟಾರ್ಟ್ ಮಾಡಿದ್ದು. ಬಟ್ 2025 ಎಂಡ್ ಆಗೋದಕ್ಕೆ ನನಗೆ ಒಂದು ಗುರಿ ಕಟ್ಟಿಕೊಟ್ಟಿದೆ. ಮತ್ತು ಏನು ಮಾಡಬೇಕು ನೆಕ್ಸ್ಟು, ಏನೆಲ್ಲ ಇಂಪ್ರೂವ್ ಮಾಡ್ಕೋಬೇಕು ನಾನು, ಮತ್ತು ಏನೆಲ್ಲ ಅಚೀವ್ ಮಾಡಬೇಕು ಅನ್ನೋ
ಏನು ಕನಸು ಕಟ್ಟಿ ಕೊಟ್ಟಿದೆ ಅಂತಲೇ ಹೇಳ್ಬೋದು ಈ ಜರ್ನಿ. ಸೊ 2025ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು. ಇಷ್ಟೇ ಆಗಿತ್ತು ಇವತ್ತಿನ ವಿಡಿಯೋ ಅಂತಲೇ ಹೇಳ್ಬೋದು, 2025 ರೀಕ್ಯಾಪ್. ಸೊ ಥ್ಯಾಂಕ್ ಯು. ಹೀಗೆ ನನ್ನ ನೆಕ್ಸ್ಟ್ ಬರೋ ವೀಡಿಯೋಸ್ಗೂ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಎಲ್ಲ ವೀಡಿಯೋಸ್ಗೆ ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮೇನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ವಿಡಿಯೋ ನೋಡ್ತಾ ಇರ್ತೀರಾ. ಸೊ ಮೇನ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಸಬ್ಸ್ಕ್ರೈಬ್ ಇದೊಂದು ಕೊಟ್ಟರೆ ಸಪೋರ್ಟ್ ಕೂಡ ಮಾಡ್ದಂಗೆ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ಸಬ್ಸ್ಕ್ರೈಬ್ ಮೂಲಕ ಕೊಡಿ ಅಂತಲೇ ಕೇಳ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಬರೋ ವೀಡಿಯೋಸ್ಗೆ ವೇಟ್ ಮಾಡ್ತಾ ಇರಿ. ಒಳ್ಳೆ ಕಂಟೆಂಟ್ ನಾನು ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು. ಬಾಯ್.